ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಯಾವ್ದಪ್ಪ ಅಂತಂದ್ರೆ ಅದು ಕೇತನ್ ಪ್ರಕರಣ. ಹೌದು, ಪುಣೆಯ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಂತಹ ಕೇತನನ್ನ ಬಹಳ ಪ್ರೀ ಪ್ಲಾನ್ಡ್ ಆಗಿ ಕೊಲೆ ಮಾಡಲಾಗಿತ್ತು. ಕೊಲೆ ಮಾಡಿದವಳು ಯಾರಪ್ಪ ಅಂತಂದ್ರೆ ಆತನ ಫಿಯಾನ್ಸಿ, ಅಂದ್ರೆ ಆತನ ಮದುವೆ ಆಗಬೇಕಿದ್ದಂತಹ ಹುಡುಗಿ. ಮದುವೆ ನಿಶ್ಚಯ ಆಗಿತ್ತು, ಎಂಗೇಜ್ಮೆಂಟ್ ಆಗಿತ್ತು, ಇನ್ನೇನು ಕೆಲ ದಿನಗಳೇ ಮದುವೆ ಕೂಡ ಆಗಬೇಕಿತ್ತು. ಬದಲಾಗಿ ಆಕೆಗೆ ಬೇರೊಬ್ಬನ ಜೊತೆ ಪ್ರೀತಿ ಇತ್ತು. ಮತ್ತೆ ಈ ಕೇತನ್ ವಿಗ್ ಬಳಸ್ತಾ ಇದ್ದ, ತಲೆ ಕಂಪ್ಲೀಟ್ ಆಗಿ ಬಾಣ್ಲಿ ಆಗಿತ್ತು, ಕೂದ್ಲಿಲ್ಲ ಅನ್ನುವಂತೆಲ್ಲ ಕುಂಟು ನೆಪವನ್ನ ಹೇಳ್ಬಿಟ್ಟು ಆತನನ್ನ ಮಹಾರಾಷ್ಟ್ರದ ಲೋಹಗಢ ಅನ್ನುವಂಥ ಒಂದು ಕೋಟೆಯ ಮೇಲ್ಭಾಗಕ್ಕೆ ವ್ಯೂ ನೋಡೋಣ ಅಂತ ಹೇಳ್ಕೊಂಡು ವ್ಯೂ ಪಾಯಿಂಟ್ಗೆ ಕರ್ಕೊಂಡು ಹೋಗಿ ಅಲ್ಲಿಂದ ತಳ್ಳಿ ಆಕೆ ಹಾಗೂ ಆಕೆಯ ಪ್ರಿಯಕರ ಚೇತನ್ ಅಗರ್ವಾಲ್ ಏನಿದ್ದಾನೆ, ಇವರಿಬ್ರು ಕೂಡ ಸೇರ್ಕೊಂಡು ಕೇತನನ್ನ ಫಿನಿಶ್ ಮಾಡ್ಬಿಡ್ತಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಸಿಯಾಳ ತಂದೆ ತಾಯಿ ಕೂಡ ಆಗ್ರಹ ಮಾಡಿದ್ರು, ಏನಪ್ಪಾ ಅಂತಂದ್ರೆ ಜೀವಾವಧಿ ಶಿಕ್ಷೆ ಕೊಡಿ, ಏನಾದ್ರೂ ಮಾಡಿ, ನಮ್ಗೇನು ತಕರಾರಿಲ್ಲ, ಯಾಕಂದ್ರೆ ನನ್ನ ಮಗಳು ತಪ್ಪು ಮಾಡಿದಾಳೆ, ಶಿಕ್ಷೆ ಅನುಭವಿಸ್ಲೇಬೇಕು ಅಂತ. ಸಿಯಾಳ ತಾಯಿ ಹೇಳ್ತಾರೆ, ತಂದೆ ಹೇಳ್ತಾರೆ, ಅದೇ ಲೇಹಗಢದ ಕೋಟೆಯ ಅದೇ ಜಾಗ ಕರ್ಕೊಂಡು ಹೋಗಿ ಬೇಕಾದ್ರೆ ನನ್ನ ಮಗಳನ್ನ ತಳ್ಳಿಬಿಡಿ, ನನ್ಗೇನು ಬೇಜಾರಿಲ್ಲ. ಯಾಕಂದ್ರೆ ಅಂತ ಮಗಳಿದ್ರೂ ಕೂಡ ಒಂದೇ, ಇಲ್ದಿದ್ರು ಕೂಡ ಒಂದೇ. ಅಂತಹ ಒಂದು ಘೋರಾತಿ ಘೋರ ಅನ್ಯಾಯವನ್ನ ಆ ಹುಡುಗನ್ಗ ಆಕೆ ಮಾಡಿಬಿಟ್ಟಿದ್ದಾಳೆ. ಅಂದ್ರೆ ಆ ಹುಡುಗ ಒಂದು ತಂದೆ ತಾಯಿಯ ಮುದ್ದು ಮಗ ಆಗಿರ್ತಾನೆ, ಸಾಕಷ್ಟು ದುಡ್ಡಿರತ್ತೆ, ನೆಮ್ಮದಿ ಇರುತ್ತೆ, ನೇನು ಮದುವೆ ಆದ್ರೆ ಇನ್ನೂ ಕೂಡ ಸುಖ ಸಂಸಾರವನ್ನ ಮಾಡ್ತಾ ಇದ್ದಂತ ಕನಸನ್ನ ಹೊತ್ಕೊಂಡಿದ್ದಂತಹ ತಂದೆ ತಾಯಿಗೆ ಈಗ ಮಗನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ತಂದಿದ್ದಾಳಲ್ಲ ಈಕೆ ಅನ್ನುವಂಥ ನಿಟ್ಟಿನಲ್ಲಿ ಆಕೆಯ ಸಿಯಾಳ ತಂದೆ ತಾಯಿ ಕೂಡ ಆಕೆಯನ್ನ ಅದೇ ಕೋಟೆಯಿಂದ ತಳ್ಳಿಬಿಡಿ ಅಂತೆಲ್ಲ ಹೇಳಿದ್ದಾರೆ. ಸೊ ಇದು ಒಂದ್ ಕಡೆ. ಆದ್ರೆ ತನಿಖೆ ಯಾವ ರೀತಿ ನಡೀತಾ ಇದೆ ಅಂತ ನೋಡ್ತಾ ಹೋಗುದಾದ್ರೆ, ಈಗ ಸಿಯಾಳ ಪಾಲಿಗ್ರಾಫಿಗೆ ಅಂದ್ರೆ ಸತ್ಯವನ್ನ ಹೊರತರುವಂತ ನಿಟ್ಟಿನಲ್ಲಿ ಸತ್ಯ ಪರೀಕ್ಷೆಗಾಗಿ ಆಕೆಯನ್ನು ಒಳಪಡಿಸೋದಕ್ಕೆ ಈಗ ಪೊಲೀಸರು ಕೋರ್ಟ್ಗೆ ಈಗಾಗಲೇ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪಾಲಿಗ್ರಾಫಿ ಅಂತಂದ್ರೆ ಅವರನ್ನ ಒಂದು ಕೋಣೆಯಲ್ಲಿ ಕೂರಿಸಿ ಸತ್ಯವನ್ನ ಹೊರತೆಗೆಯುವಂಥದ್ದು. ಸೊ ಅದು ತನಿಖೆ ಯಾಕೆ ಆಗುತ್ತೆ, ಪಾಲಿಗ್ರಾಫಿಗೆ ಯಾಕೆ ಇವ್ರು ಹೋದ್ರು ಪೊಲೀಸರು, ಯಾಕೆ ಅರ್ಜಿಯನ್ನ ಸಲ್ಲಿಸಿದ್ರು ಪಾಲಿಗ್ರಾಫಿ ಮಾಡೋಕೆ ಪರ್ಮಿಷನ್ ಕೇಳಿ ಅಂತ ನೋಡ್ತಾ ಹೋಗುದಾದ್ರೆ, ಈ ಒಂದು ಪ್ರಕರಣದಲ್ಲಿ ಈಗ ಸಿಯಾ ಆಸ್ ವೆಲ್ ಆಸ್ ಆಕೆಯ ಪ್ರಿಯಕರ ಚೇತನ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಾಗಿದೆ. ಅರೆಸ್ಟ್ ಮಾಡಿದ್ಮೇಲೆ ಇವರೇ ಸಾವಿಗೆ ಪ್ರಮುಖ ಕಾರಣೀಕರ್ತರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಬಟ್ ಎಕ್ಸಾಕ್ಟ್ಲಿ ಇಲ್ಲಿ ಆ ಕೋಟೆ ಮೇಲೆ ಕರೆದುಕೊಂಡು ಹೋಗೋಕೆ ಪ್ಲಾನ್ ಮಾಡಿದಂಥವ್ರು ಯಾರು? ಸಿಯಾಳನ್ನ ಈತ ಏನು ಸಿಯಾಳ ಲವ್ವರ್ ಏನಿದ್ದಾನೆ ಚೇತನ್ ಏನಾದ್ರೂ ಬ್ರೈನ್ ವಾಶ್ ಮಾಡಿದ್ದ, ಅಥವಾ ಸಿಯಾಳದ್ದು ಮತ್ತೆ ಇಲ್ಲಿ ಚೇತನ್ ಇಬ್ರದ್ದು ಕೂಡ ಇನ್ವಾಲ್ವ್ಮೆಂಟ್ 50-50 ಇದೆಯಾ, ಅಥವಾ ಚೇತನ್ ಏನಾದ್ರೂ ಬ್ಲಾಕ್ ಮೇಲ್ ಮಾಡ್ಕೊಂಡು ಪ್ರೆಷರ್ ಕೊಟ್ಬಿಟ್ಟು ಸಿಯಾಳನ್ನ ಈ ರೀತಿ ಮಾಡುವಂತ ಪ್ರವೋಕ್ ಮಾಡಿದ್ದ, ಅಥವಾ ಇಲ್ಲಿ ಆತನಿಗೆ ಕೂದ್ಲಿಲ್ಲ, ವಿಗ್ ಹಾಕ್ತಾನೆ ಅನ್ನುವಂತಹ ಕಾರಣಕ್ಕೆ ಮಾತ್ರ ಈಕೆ ಸಿಯಾ ಆಕೆಯನ್ನ ಆತನನ್ನ ಕೊಲೆ ಮಾಡಿದ್ಲ, ಅಥವಾ ಆತನ ಒಂದು ಪ್ರಾಪರ್ಟಿಯನ್ನ ಕಬ್ಜಾ ಮಾಡ್ಬೇಕು, ಅಥವಾ ಆತನ ಮತ್ತೆ ಈಕೆಯ ಮಧ್ಯೆ ಏನಾದ್ರೂ ಸೀಕ್ರೆಸಿ ಇತ್ತ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಬಟ್ ಇಲ್ಲಿ ತನಿಖೆಯ ಸಂದರ್ಭದಲ್ಲಿ ಇಬ್ರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರೆ, ಬಟ್ ಸ್ವಲ್ಪ ಮಟ್ಟಿಗೆ ಗೊಂದಲಕಾರಿಯಾಗಿದೆ. ತಪ್ಪನ್ನ ಒಪ್ಕೊಂಡಿದ್ದಾರೆ ಹೌದು, ಬಟ್ ತನಿಖೆಯ ಸಂದರ್ಭದಲ್ಲಿ ಯಾರು ನಿಜವಾಗ್ಲೂ ಅಲ್ಲಿ ತಳ್ಳುದ್ರು ಅನ್ನುವಂಥದ್ದು ಆಗಬೇಕು. ಈಗ ಸಿಯಾ ಮತ್ತೆ ಚೇತನ್ ಇಬ್ರು ಕೂಡ ಸ್ಪಾಟ್ಗೆ ಕರ್ಕೊಂಡು ಹೋಗಿ ಅಲ್ಲೊಂದು ಗೊಂಬೆಯನ್ನ ಇಟ್ಟುಬಿಟ್ಟು ಅದನ್ನ ತಳ್ಳುವಂತಹ ಮೂಲಕ ಆ ಒಂದು ಸ್ಥಳ ಮಹಜರು ಪ್ರಕ್ರಿಯೆ ಆಗಿದೆ. ಮತ್ತೆ ಆ ಸಿಚುವೇಶನ್ ಅನ್ನ ರೀಕ್ರಿಯೇಟ್ ಕೂಡ ಪೊಲೀಸರು ಮಾಡಿದ್ದಾರೆ ಸಾಕ್ಷ್ಯಾಧಾರಗಳ ನಿಟ್ಟಿನಲ್ಲಿ. ಬಟ್ ಇಲ್ಲಿ ಸಾಕ್ಷಿಗಳು ಎಷ್ಟು ಸಿಕ್ಕಿದ್ಯಪ್ಪ ಅಂತ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಒಂದು ಸಾಕ್ಷಿಗಳು ಕೂಡ ಸಿಕ್ಕಿಲ್ಲ, ಐ ವಿಟ್ನೆಸ್ಗಳು ಸಿಕ್ಕಿಲ್ಲ. ಸೊ ಈ ಸಾಕ್ಷಿಗೆ ಒಂದು ಹೈಯೆಸ್ಟ್ ಲೆವೆಲ್ನ ಶಿಕ್ಷೆಯನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಸತತವಾಗಿ ಸರ್ಕಸ್ಗಳನ್ನು ನಡೆಸ್ತಾನೆ ಇದ್ದಾರೆ. ಯಾಕಂದ್ರೆ ಅವರಿಗೆ ಪೂರಕವಾದ ಸಾಕ್ಷಿಯನ್ನು ಸಿಕ್ಕಿದ್ರೆ ಕಠಿಣ ಕಾನೂನು ಕ್ರಮವನ್ನ ವಹಿಸಬಹುದು, ಇವ್ರ ಮೇಲೆ ಕಠಿಣ ಶಿಕ್ಷೆಯನ್ನು ಕೂಡ ಕೊಡಿಸಬಹುದು. ಬಟ್ ಇಲ್ಲಿ ಸಾಕ್ಷಿ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸಾಕ್ಷಿಯನ್ನ ಪರಿಗಣಿಸಬೇಕು ಅಂತಂದ್ರೆ ಒಂದಷ್ಟು ಐ ವಿಟ್ನೆಸ್ಗಳು ಬೇಕಾಗಿರ್ತಾರೆ. ಸೊ ಅದ್ರ ಜೊತೆಗೆ ಒಂದಷ್ಟು FSL ರಿಪೋರ್ಟ್ಗಳು ಕೂಡ ಇವರಿಗೆ ಪೂರಕವಾಗಿರುವಂತದ್ದು ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡಿದ್ದಾರೆ, ಕೇತನನ್ನ ಕೋಟೆಯಿಂದ ತಳ್ಳದ ಮೇಲೆ ಸುಮಾರು ಗಂಟೆಗಳ ಕಾಲ ಕೇತನ್ನ ಫೋನ್ ಸಿಯಾಳ ಕೈಯಲ್ಲೇ ಇತ್ತು. ಸೊ ಹಾಗಾಗಿ ಅಲ್ಲೂ ಕೂಡ ಅನುಮಾನ ಹುಟ್ಟುತ್ತೆ. ಸೊ ಕೇತನ್ ಮತ್ತು ಸಿಯಾಳ ಮಧ್ಯೆ ಏನಾದ್ರೂ ಕಮ್ಯುನಿಕೇಶನ್ ಆಗಿತ್ತಾ, ಅಥವಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಆಕೆ ಆತನ ಫೋನಿಂದ ಡಿಲೀಟ್ ಮಾಡಿದ್ಲಾ, ಈಕೆ ಏನಾದ್ರೂ ಹಿಂಟ್ ಕೊಡುವ ರೀತಿ ಏನಾದ್ರೂ ಮಾಡಿದ್ಲಾ, ಅಥವಾ ಏನೆಲ್ಲ ವಿಚಾರಗಳು ಗಲಾಟೆ ಆಗಿತ್ತು ಅನ್ನೋದ್ರ ಬಗ್ಗೆ ಚೆಕ್ ಮಾಡೋದಕ್ಕೆ ಫೋನ್ ಅನ್ನ FSL ಗೆ ಕಳಿಸ್ಕೊಡ್ಲಾಗಿದೆ. FSL ನಲ್ಲಿ ತನಿಖೆ ಆದ ಮೇಲೆ ಅಲ್ಲಿನ ರಿಪೋರ್ಟ್ ಬಂದ ಮೇಲೆ ಒಂದು ಪಾರ್ಟ್ ಆಫ್ ದ ಸತ್ಯಾಂಶ ಹೊರ ಬರುತ್ತೆ. ಅದ್ರ ಜೊತೆಗೆ ಪಾಲಿಗ್ರಾಫಿಗೂ ಕೂಡ ಒಳಪಡಿಸಲಾಗುತ್ತೆ. ಪಾಲಿಗ್ರಾಫಿನಲ್ಲಿ ಏನೆಲ್ಲ ಸ್ಟೇಟ್ಮೆಂಟ್ಸ್ ಯಾಕೆ ಕೊಡ್ತಾಳೆ ನೋಡಿ, ಅದು ಕೂಡ ಇಲ್ಲಿ ಮೇನ್ ಒಂದು ಪ್ರಮುಖ ಸಾಕ್ಷಿಯಾಗಿ ಕೂಡ ಪರಿಗಣಿಸುವಂತ ಚಾನ್ಸಸ್ ಇದೆ. ಕಾದ್ ನೋಡೋಣ ಈ ಒಂದು ಪ್ರಕರಣದ ತನಿಖೆ ಎಲ್ಲಿವರೆಗೂ ಹೋಗುತ್ತೆ, ಪಾಲಿಗ್ರಾಫಿಗೆ ಒಳಗಾಗ್ತಾಳ, ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ, ಅದು ಯಾವ ರೀತಿ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸುತ್ತೆ, ಅದ್ರ ಜೊತೆಗೆ ಕೋರ್ಟ್ ಫೈನಲಿ ಯಾವ ಶಿಕ್ಷೆಯನ್ನ ಕೊಡುತ್ತೆ ಅಂತ. ಇಂಥ ಮತ್ತಷ್ಟು ವಿಡಿಯೋಗಾಗಿ News 18 ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.